ಕ್ರಾಂತಿ ಗೀತೆಗೆ ಬ್ರೇಕ್ ಅನ್ನ ಹಾಕಿದ್ದಾರೆ ಸಿದ್ದರಾಮಯ್ಯ ಅವರು. ಹಾಗಾದ್ರೆ ಯಾವ ರೀತಿಯಾಗಿ ಕ್ರಾಂತಿ ಗೀತೆಗೆ ಬ್ರೇಕ್ ಅನ್ನ ಹಾಕಿದ್ದಾರೆ? ಇವತ್ತು ಅವರ ಮಾತಿನ ವರಸೆ ಯಾವ ರೀತಿಯಾಗಿತ್ತು? ಕೋಪ ಮಾಡ್ಕೊಂಡಿದ್ಯಾಕೆ? ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಇವೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಇಲ್ಲಿ ತೋರಿಸ್ತಾ ಇದ್ದೇವೆ. ಹೈಕಮಾಂಡು ಯಾರ್ರೀ ಹೈಕಮಾಂಡು? ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ನವೆಂಬರ್ ಕ್ರಾಂತಿ ಅಧಿಕಾರ ಹಂಚಿಕೆ ಚರ್ಚೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶ ರವಾನಿಸಿದ್ದಾರೆ. ತಬರೂರು ಮೈಸೂರು ನೆಲದಲ್ಲೇ ನಿಂತು ಕ್ರಾಂತಿ ಕಹಳೆಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕಿದ್ದಾರೆ. ಸಿಎಂ ಕುರ್ಚಿ, ಅಧಿಕಾರ, ಮಂತ್ರಿಗಿರಿ ಹೀಗೆ ಪಕ್ಷದ ಏನೇ ವಿಚಾರಗಳ ಬಗ್ಗೆ ಹೈಕಮಾಂಡ್ ಅಲ್ಲದೆ ಬೇರೆ ಯಾರು ಮಾತನಾಡಿದ್ರೂ ಅದಕ್ಕೆ ಮಹತ್ವ ಇಲ್ಲವಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಶಾಸಕರು, ಸಚಿವರು, ಆಪ್ತ ಕಾರ್ಯಕರ್ತರು ಹೀಗೆ ಯಾರಿಗೂ ಮನ್ನಣೆ ಇಲ್ಲವಾ ಎಂಬುದಂತೂ ಸಿಎಂ ಮಾತಿನಿಂದ ಗೋಚರವಾಗ್ತಿದೆ. ಕ್ರಾಂತಿ ಬದಲಾವಣೆ ಮಾತುಗಳು ಏನೇ ಇದ್ದರೂ ಅದು ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ಮಾತಿಗಷ್ಟೇ ಮನ್ನಣೆ, ಉಳಿದೆಲ್ಲವೂ ವ್ಯರ್ಥ ಎಂಬ ಸಂದೇಶ ರವಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿಹಾರದ ಮುಖಂಡರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಬಿಹಾರದ ಮುಖಂಡರು ನಿಮ್ಗೇನು ಇಲ್ವಾ? ಜನ ಮಾತಾಡೋದು ಬೇಡಪ್ಪ, ಜನ ಏನಾರು ಮಾತಾಡ್ತಾರೆ. ಹೈಕಮಾಂಡು ಯಾರ್ರೀ ಹೈಕಮಾಂಡು? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಅವ್ರು ಮಾತಾಡಿದಾರ? ಮತ್ತೆ ನೀವೇ ನಿಮ್ದೇ ಚರ್ಚೆ ಜಾಸ್ತಿ. ಅವರು ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು. ಕೇಳಪ್ಪ, ಈಗ ಪ್ರಶ್ನೆ ಕೇಳಲಿಲ್ಲ ಈಗ ಅವರು ಅಗತ್ಯ ಏನಿತ್ತು? ಯಾವ ಮುಖಂಡರು? ಈಗ ನೋಡ್ರಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಹೀಗೆಲ್ಲ ಹೇಳ್ತಾ ಇರುವಾಗಲೇ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಪ್ರವಾಸ ಮುಂದೂಡಿಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿ ನಡೆ ನಿಗೂಢವಾಗಿದೆ. ಹೈಕಮಾಂಡ್ ನಾಯಕರ ಭೇಟಿಗಾಗಿ ಪ್ಲಾನ್ ಮಾಡಿದ್ದ 3 ದಿನಗಳ ದೆಹಲಿ ಪ್ರವಾಸವನ್ನ ಸತೀಶ್ ಜಾರಕಿಹೊಳಿ ಮುಂದೂಡಿದ್ದಾರೆ. ಬೆಳಗಾವಿಯಲ್ಲೇ ಉಳಿದಿದ್ದು ಇಲಾಖೆ ಹಾಗೂ ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ನಾಯಕತ್ವ ಬದಲಾವಣೆ, ದಲಿತ ಸಿಎಂ ದಾಳ, ಕೆಪಿಸಿಸಿ ಅಧ್ಯಕ್ಷಗಿರಿ ಬಗ್ಗೆ ಚರ್ಚೆಗೆ ಸಿದ್ಧರಾಗಿದ್ದು 2028ರ ಸಾರಥ್ಯ ಕೊಟ್ಟರೆ ಗೆಲ್ಲಿಸಿಕೊಡುವ ಭರವಸೆಯೊಂದಿಗೆ ದೆಹಲಿ ಟೂರ್ ಪ್ಲಾನ್ ಮಾಡಿದ್ದಾರೆ. ಇದೀಗ ಬಿಹಾರ ಚುನಾವಣೆಯಲ್ಲಿ ಹೈಕಮಾಂಡ್ ಬ್ಯುಸಿಯಾಗಿರುವ ಕಾರಣಕ್ಕೆ ಪ್ರವಾಸ ಮುಂದೂಡಿದ್ದಾರೆ. ಹುಕ್ಕೇರಿಯಲ್ಲಿ ಮಾತನಾಡಿರುವ ಸತೀಶ್, ಸದ್ಯಕ್ಕೆ ದೆಹಲಿಗೆ ಹೋಗ್ತಿಲ್ಲ, ಅವಶ್ಯಕತೆ ಬಿದ್ದಾಗ ಹೋಗ್ತೀನಿ ಅಂದ್ರು. ಡೆಲ್ಲಿ ಪ್ರವಾಸ ಇವತ್ತು ಕ್ಯಾನ್ಸಲ್ ಆಗಿದೆ. ಇಲ್ಲ, ಹೋಗಲ್ಲ, ಡೆಲ್ಲಿಗೆಲ್ಲ ಇಲ್ಲೇ ಇರ್ತೀವಿ. ಇಲ್ಲೇ ಹೋಗುವಂಥ ಅವಶ್ಯಕತೆ ಹೋಗ್ತೀವಿ, ಸದ್ಯಕ್ಕಂತೆ ಹೋಗಲ್ಲ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಇಲ್ಲ, ಇನ್ನೂ ಚರ್ಚೆ ಆಗಿಲ್ಲ. ಚರ್ಚೆ ಆದಾಗ ನೋಡೋಣ ಅದ್ರ ಬಗ್ಗೆ. ಅದ್ರ ಬಗ್ಗೆ ಐಡಿಯಾ ಇಲ್ಲ, ನಮಗೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವ್ರನ್ನ ಭೇಟಿಯಾಗಿದ್ರು ಸರ್, ಭೇಟಿಯಾಗಿ ಇಲ್ಲ ಅದ್ರ ಬಗ್ಗೆ ಏನೋ ನಮ್ಮ ಮಾಹಿತಿ ಇಲ್ಲ. ಇಲ್ಲೇ ನಾವು ಹೋದಾಗ ನೋಡ್ತೀವಿ, ಚರ್ಚೆ ಮಾಡ್ತೀರಾ. ನವೆಂಬರ್ ಕ್ರಾಂತಿ ನಾಯಕತ್ವ ಬದಲಾವಣೆ ಬಗ್ಗೆ ಇದೀಗ ಎಲ್ಲರದ್ದು ಜಾಣ ನಡೆ, ನಿಗೂಢ ಮಾತುಗಳು. ಒಂದೊಂದು ಗುಂಪು ಒಬ್ಬೊಬ್ಬರ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ತಟಸ್ಥರು ಮೌನ ತಾಳಿದ್ದಾರೆ. ಗೌಪ್ಯ ಸಭೆ, ಡಿನ್ನರ್ ಮೀಟಿಂಗ್ಗಳ ಬಗ್ಗೆಯೂ ಇದೀಗ ಎಲ್ಲರಿಂದಲೂ ಜಾಣ ಉತ್ತರವೇ. ಎಲ್ಲವನ್ನೂ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದೇವೆ ಎಂಬ ಸಬೂವು ಹೇಳ್ತಾರೆ ಎಲ್ಲರೂ ಕೂಡ. ವಿಪಕ್ಷಗಳು ಕೂಡ ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ತಾವು ಕೂಡ ರೇಸಲ್ಲಿ ಇದ್ದೀರಾ ಅಂತ ಅದ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ಯಾಕೆ ಸರ್? ಅದು ಅನವಶ್ಯಕ ಅಂತ ಅನ್ಸುತ್ತೆ. ಸರ್, ನೀವು ಸಿಎಂ ಆಗ್ತೀರಿ ಅಂತ ಅಂದ್ಬಿಟ್ಟು KH ಮುನಿಯಪ್ಪ ಅವರು ಕೊಂದನ ಹೇಳಿದ್ದಾರೆ ಸರ್. ಅಂದ್ರೆ ಸಿಎಂ ಆಗೋದಕ್ಕೆ ಎಲ್ಲ ಅರ್ಹತೆಗಳು ತಮಗಿದೆ ಅಂತ ಅಂದ್ಬಿಟ್ಟು ಅಂತ ಸರ್. ಅಭಿಮಾನದ ಮೇಲೆ ಅವ್ರು ಹೇಳಿರ್ತಾರೆ, ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನೀವು ಅವ್ರ ಮೇಲೆ ಹೇಳಿದ್ದೀರಿ? ನಾನು ಅವ್ರ ಮೇಲೆ ಇಬ್ಬರದು ಅಭಿಮಾನ. ಒಬ್ರಿಗೊಬ್ರು ಹೇಳ್ಕೊಂಡಿದ್ದಾರೆ. ಊಟಕ್ಕೆ ಸೇರ್ತಾ ಇರ್ತೀವಿ, ತಿಂಡಿಗೆ ಸೇರ್ತಾ ಇರ್ತೀವಿ, ಕಾಫಿ ಸೇರ್ತಾ ಇರ್ತೀವಿ. ಅಂದ್ರೆ ಇದನ್ನೇ ಚರ್ಚೆ ಮಾಡ್ತೀವಿ ಅಂತ ಅಲ್ಲ. ನೀವು ಮಾತ್ರ ನಮ್ಗೆ ಬೇರೆ ಬೇರೆ ಸಬ್ಜೆಕ್ಟ್ ಸಿಗೋದಿಲ್ವಾ? ಅದು ಬಿಟ್ಟು ಬರೀ ಇದನ್ನೇ ಮಾತಾಡ್ಕೊಂಡಿರೋಕ್ಕಾಗೋದಿಲ್ಲ ಸರ್ಕಾರದಲ್ಲಿ. ದೆಹಲಿ ಪ್ರವಾಸ ಅದು ಏನಿಲ್ಲ, ಒಂದು ದಿವಸ ಹೋಗಿದ್ದು, ಕೆಲವು ವಿಚಾರಗಳದೇನೋ ಮಾತಾಡೋದಕ್ಕಂತ ಹೇಳಿದ್ರು, ಅದಕ್ಕೆ ಹೋಗಿ ಮಾತಾಡ್ಕೊಂಡು ಬಂತು. ಏನಿಲ್ಲಪ್ಪ, ಅದು ಎಲ್ಲಿದೆ ಎಲ್ಲ. ಈಗ ನವಂಬರ್ ತಿಂಗಳಲ್ಲಿ ಇದ್ದೀವಿ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಇದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಯಾವುದೂ ಇಲ್ಲ. ನಾವು ಯಾರಿಗೂ ಭೇಟಿ ಬರ್ತೀವಪ್ಪ, ಅದೆಲ್ಲ ಹೇಳೋಕ್ಕಾಗ್ತದಾ? ದೆಹಲಿಗೆ ಹೋಗಿ ನಮ್ಮ ಲೀಡರ್ಸ್ನ ಮಾತಾಡ್ಕೊಂಡು ಬರೋದೇನು ದೊಡ್ಡ ವಿಷಯ ಏನಲ್ಲ. ನಮ್ಮ ಹೈಕಮಾಂಡ್ ಅಲ್ಲಿರೋದು.
ಸೊ ನಾವು ಏನೇ ಇದ್ರೂ ಮಾತಾಡಬೇಕಾದ್ರೆ ಅಲ್ಲಿಗೆ ಹೋಗಬೇಕು. ಅದು ಬದಲಾವಣೆ ಹೈಕಮಾಂಡ್ ಅವರು ಏನಾದ್ರು ಹೇಳಿದಾರ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬದಲಾವಣೆ ಆಗ್ತದೆ ಅಂತ ಹೇಳಿದಾರ? ನಮ್ಮ AICC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಹೇಳಿದಾರ? ಸೋನಿಯಾ ಗಾಂಧಿ ಅವರು ಹೇಳಿದಾರ? ಹೇಳಿದ ಮೇಲೆ ನೀವು ನನಗೆ ಏನಾದ್ರು ಕೇಳಿದ್ರೆ ನಾನು ಸಿಎಂ ಅವ್ರ ಟೋನೇ ಚೇಂಜ್ ಆಗಿರ್ತಾರೆ. 1 ತಿಂಗಳ ಹಿಂದೆ 5 ವರ್ಷ ನಾನೇ ಸಿಎಂ ಅಂತಿದ್ರು. ಈಗ ಹೈಕಮಾಂಡ್ ಬಯಸಿದ್ರೆ ಕಂಟಿನ್ಯೂ ಆಗ್ತೀನಿ. ಒಂದು ನಿಮಿಷ ಕೇಳಿ, ಅವ್ರು ಯಾವತ್ತೂ ಅದನ್ನೇ ಹೇಳ್ತಾರೆ. ಅವ್ರು ಯಾವತ್ತೂ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಚೀಫ್ ಮಿನಿಸ್ಟರ್ ಆಗೋ ಮೊದಲು ಹೇಳಲಿಲ್ಲ. ಹಾಗೆ ಏನು ಮಾಡ್ತಾರೆ, ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಒಂದು CLP ಮೀಟಿಂಗ್ ಕರೀತಾರೆ, ಹೈಕಮಾಂಡ್ ನಂತರ ಯಾರು ಚೀಫ್ ಮಿನಿಸ್ಟರ್ ಆಗಬೇಕು ನಿರ್ಧಾರ ತಗೋತಾರೆ. ಬದಲಾವಣೆ ಕ್ರಾಂತಿ ಬಗ್ಗೆ ಸ್ಪಷ್ಟಪಡಿಸಿದ ಟೈಮ್ನಲ್ಲೇ ಸಂಪುಟ ಪುನಾರಚನೆ ಸುಳಿವನ್ನೂ ಕೊಟ್ಟರು ಸಿಎಂ. ನವೆಂಬರ್ 20ರ ಬಳಿಕ ದಿಲ್ಲಿಗೆ ಹೋಗುವುದಾಗಿ ಸಿಎಂ ಹೇಳಿರೋ ಕಾರಣಕ್ಕೆ ಬಿಹಾರ ಚುನಾವಣೆ ಬಳಿಕ ಸಂಪುಟ ಪುನಾರಚನೆ ಫಿಕ್ಸ್ ಆದಂತೆ ಕಾಣುತ್ತಿದೆ. ಪುನಾರಚನೆ ಬಗ್ಗೆ ಹೈಕಮಾಂಡ್ನೊಂದಿಗೆ ಸಿಎಂ ಚರ್ಚೆ ಮಾಡಿದ ಬಳಿಕವಷ್ಟೇ ಎಲ್ಲವೂ ಸ್ಪಷ್ಟಗೊಳ್ಳಲಿದೆ. ಸಂಪುಟ ಪುನರಚನೆ ನಾನು ಬಿಹಾರ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ. ಅಲ್ಲಿ ದಿಲ್ಲಿ ಸಂಪುಟ ಪುನಾರಚನೆ ಅನ್ನುತ್ತಲೇ ಸಂಪುಟದ ಎಲ್ಲರಲ್ಲೂ ಇದೀಗ ಭೀತಿ ಎದುರಾಗಿದೆ. ತಮ್ಮ ತಮ್ಮ ಸ್ಥಾನಗಳ ಚಿಂತೆ ಎದುರಾಗಿದೆ. ಕೆಲವರಂತೂ ಹೈಕಮಾಂಡ್ ಹೇಳಿದ್ದೇ ಫೈನಲ್, ಒಪ್ಪಿಕೊಳ್ಳುತ್ತೇವೆ ಅಂತಿದ್ದಾರೆ. ಹೈಕಮಾಂಡ್ ಹೇಳಿದರೆ ನಾವು ಗೆರೆಯನ್ನ ಕೂಡ ದಾಟಲ್ಲ, ಪಕ್ಷದ ಕೆಲಸ ಮಾಡು ಅಂದ್ರೆ ಅದಕ್ಕೂ ನಾನು ಸಿದ್ಧ ಅಂತಾರೆ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್. ಹೈಕಮಾಂಡ್ ಏನು ಕೊಟ್ಟರು ನಾವು ನಿಭಾಯಿಸಿ ಕೇಳಿಲ್ಲ. ಅದ್ರ ಜೊತೆಯಲ್ಲಿ ನಾನು ಇನ್ನೊಂದು ಮಾತು, ನಾನು ಹುಬ್ಳಿಯಲ್ಲಿ ಈಗ ನನ್ನ ಪಕ್ಷಿನ ಶಿಸ್ತಿನ ಸಿಪಾಯಿ, ನನಗೆ 2.5 ವರ್ಷ ಮಂತ್ರಿಯಾಗಿ ಅವಕಾಶ ಮಾಡಿಕೊಟ್ಟಿದ್ರು. ಇಲ್ಲಪ್ಪ ನೀನು ಪಕ್ಷದ ಕೆಲಸ ಮಾಡೋರು ಅದಕ್ಕೂ ಸಿದ್ಧ. ನಾನು ಮಂತ್ರಿ ಸ್ಥಾನ ಬಿಟ್ಟು ಪಕ್ಷಕ್ಕೆ ಕೆಲಸ ಮಾಡೋ ಅದಕ್ಕೂ ಸಿದ್ಧ ನಾನು. ಸಿಎಂ ಪುನಾರಚನೆ ಅನ್ನುತ್ತಲೇ ಆಕಾಂಕ್ಷಿಗಳು ಅಲರ್ಟ್ ಆಗ್ತಿದ್ದಾರೆ. ಜಿಲ್ಲಾ ಮಟ್ಟದಲ್ಲೂ ಅರ್ಹತೆ, ಆದ್ಯತೆ, ಪ್ರಾತಿನಿಧ್ಯತೆ ಆಧಾರದ ಮೇಲೆ ನಾಯಕರು ಪೈಪೋಟಿಗಿಳಿದಿದ್ದಾರೆ. ಆಯಾ ಜಿಲ್ಲೆಗಳಲ್ಲಿ ಒಬ್ಬರೇ ಮಂತ್ರಿ ಆಗುವುದು ಬೇಡ, ನಮಗೂ ಅವಕಾಶ ಕೊಡಿ ಅಂತಿದ್ದಾರೆ ಶಾಸಕರು. ವಿಜಯಪುರದಲ್ಲಿ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಪ್ರಬಲ ಒತ್ತಾಯ ಮಾಡಿದ್ದಾರೆ. 2.5 ವರ್ಷಗಳ ಬಳಿಕ ಮಂತ್ರಿ ಮಾಡ್ತೀವಿ ಅಂತ ಭರವಸೆ ನೀಡಿದ ಹೈಕಮಾಂಡ್ ಈಗ ಚುನಾವಣಾ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ನಡೆಯಬೇಕು ಎನ್ನುತ್ತಿದ್ದಾರೆ. ಪಕ್ಷದ ಹೈಕಮಾಂಡದವರು ನನಗೆ ಸ್ಪಷ್ಟವಾಗಿ ಚುನಾವಣೆ ಪೂರ್ವದೊಳಗೆ ಮಾತು ಕೊಟ್ಟಿದ್ದಾರೆ. ಅದು ಮಾತಿನಂಗೆ ನಡೀತಾರೋ ಇಲ್ಲೋ ಅನ್ನೋದನ್ನು ನಾನು ಗಮನಿಸ್ತಾ ಇದ್ದೀನೋ. ಪ್ರಾಬಬಲಿ ಅವ್ರು ಮಾತು ಕೊಟ್ಟಂಗೆ ಮಾಡ್ತಾರಂತ ನಾನು ನಂಬಿನು. ಒಂದು ವೇಳೆ ಅವ್ರಿಗೆ ಮಾಡ್ತಕ್ಕಂಥ ಸನ್ನಿವೇಶ ಆ ರೀತಿ ನಿರ್ಮಾಣ ಮಾಡೋದು ಆಗಲಿಲ್ಲ ಅಂದರೆ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ಏನೇ ನಿರ್ಣಯ ತಗೋತಂದ್ರೆ ನಾವೆಲ್ಲ ಅದಕ್ಕೆ ಭದ್ರಾಗಿರ್ತೀವಿ. ಈಗ ಎಲ್ಲರಿಗೂ ಏನು ಹೇಳ್ತಿದ್ದೀನೋ, ಒಂದು ಸಲ MB ಪಾಟೀಲ್ರೆ 3 ಸಲ ನೀವು ಆಗಿರಿ, ಶಿವರಾಮ್ ಪಾಟೀಲ್ರೆ ನೀವು 2 ಸಲ ಆಗಿರಿ, ಅಪ್ಪಾಜಿ ನಾಡಗೌಡ್ರೆ ನೀವು 1 ಸಲ ಆಗಿರಿ, ನೀವು ಎಲ್ಲ ರೀಚ್ ಆಗಿರಿ, ಒಮ್ಮೆ ನಮಗೂ ಅವಕಾಶ ಕೊಡ್ರಿ ಅಂತಕ್ಕಂಥ ಅಪೇಕ್ಷೆ ಅದ ನಾನು. ಕಾಂಗ್ರೆಸ್ನಲ್ಲಿನ ಈ ಕುರ್ಚಿ ಕಚ್ಚಾಟದ ಬಗ್ಗೆ ಪ್ರತಿಪಕ್ಷಗಳು ಕೂಡ ಕಿಡಿಕಾರುತ್ತಿವೆ. ಅಧಿಕಾರ ಹಂಚಿಕೆ, ಹೈಕಮಾಂಡ್ ನಿರ್ಧಾರ ಅಂತೆಲ್ಲ ಹೇಳಿಕೊಂಡು ಕುರ್ಚಿ ಕಚ್ಚಾಟದಲ್ಲೇ ತೊಡಗಿದ್ದಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ. ನಮ್ಮವ್ರು ಯಾರನ್ನ ಹೇಳಿದಾರ BJP ಅವರು ಕ್ರಾಂತಿ ಅಂತ? ಯಾರು ಹೇಳಿಲ್ಲ. ಕ್ರಾಂತಿ ಹೇಳಿದ್ದು ಕಾಂಗ್ರೆಸ್ ಅವರು, ರಾಜಣ್ಣ ಅವರು ಮಂತ್ರಿ ಸ್ಥಾನ ಹೋಯ್ತು. ಕಾಂಗ್ರೆಸ್ಸಿನ 16 ಜನ MLAಗಳು ಕ್ರಾಂತಿ ಎಲ್ಲ ಹೇಳಿದವರು ಅವರು, ಬದಲಾವಣೆ ಹೇಳಿದವರು ಅವರು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದವರು ಕಾಂಗ್ರೆಸ್ ಅವರು. ನಾವ್ಯಾರು ಹೇಳಿಲ್ಲ. ನಿಮ್ಮ ಕಿತ್ತಾಟ ಬಿಟ್ಬಿಟ್ಟು ರಾಜ್ಯದ ಜನತೆಗೆ ಒಳಿತು ಮಾಡಿ, ಅಭಿವೃದ್ಧಿ ಮಾಡಿ, ಕ್ರಾಂತಿ ಭ್ರಾಂತಿ ಎಲ್ಲ ನಿಮ್ಮ ಪಾರ್ಟಿಯಲ್ಲೇ ದಿನನಿತ್ಯ. ಈಗ ಡೆಲ್ಲಿಗೆ ಯಾಕೆ ಹೋಗಿದ್ದಾರೆ? ಪೆರೇಡ್ ಯಾಕೆ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯ ಮಗ ಯಾಕೆ ಫೀಲ್ಡಿಗೆ ಬಂದು ನಮ್ಮ ಅಪ್ಪನೇ 5 ವರ್ಷ ಅಂತ ಹೇಳ್ತಾ ಇದ್ದಾರೆ? ಇದು ಹಲವಾರು ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರೇ ಎತ್ತಿರೋದು, BJP ತೆಗೆದಿರೋದು ಅಲ್ಲ. ಇದು ಅವ್ರ ತಟ್ಟೆಯಲ್ಲಿ ಅಗ್ನ ಬಿದ್ದಿರೋರ್ಗ ಬೇರೆ ತಟ್ಟೆಯಲ್ಲಿ ನೊಣ ಬಿದ್ದಿರೋದ್ರ ಬಗ್ಗೆ ನೋಡಕ್ ಹೋಗ್ಬೇಡಿ. DK ಶಿವಕುಮಾರ್ ಏನಾದ್ರು CM ಆದ್ರೆ ಏಕನಾಥ್ ಶಿಂದೆ ಅವರು ಯಾರಾಗ್ತಾರ ಕರ್ನಾಟಕದಲ್ಲಿ? ಸಪೋಸ್ ನೀವು ಸುಮ್ಮನೆ ಕೂತ್ಕೊಳ್ತೀರಾ ಅಥವಾ ಯಾರು ಆಗೋದಿಲ್ಲ. ಅವ್ರ ಪಕ್ಷ ಇನ್ನೂ ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು. ಇನ್ನೂ ಕೆಳಗೆ ಕುಂತೈತದ. ನಾವು ಅದು ಕೈ ಹಚ್ಬಿಡೋದು. ನಾವು ವಿರೋಧ ಪಕ್ಷ ಒಳ್ಳೆ ಕಾರ್ಯ ಕೆಲಸ ಮಾಡೋಕೆ ಅಷ್ಟೇ ನಂದು. ಅವ್ರ ಪಕ್ಷದ ಅಂತರಿಕ್ಷ ಯಾರು DK ಶಿವಕುಮಾರ್ ಮಾಡಲೇಬೇಕು, ಇವರು ಮುಂದುವರಿಸಲಿ. ಒಟ್ಟು ನಮ್ಮ BJP ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡಬೇಕು, ಇಷ್ಟೇ ನಂದು. ನೋಡ್ರಿ, ನಾನು ಅವರು ಯಾರು ಮುಖ್ಯಮಂತ್ರಿಗಳು ಆಗ್ಬೇಕು ಅಂದ್ಕೊಂತ ಇದ್ದಾರೋ ಅವರು ಒಂದೊಂದು ಕಡೆ ಒಂದೊಂದು ಸ್ಟ್ಯಾಂಡ್. ಇವತ್ತಿನ ಮಾತಾಡೋ ಮಾತುಗಳು ನೋಡಿದ್ರೆ ಅವ್ರೇನೇ ಎಲ್ಲನೇ ಒಂದು ಕಡೆ ಸನ್ಯಾಸ ಆಗಿಬಿಡ್ತಾ ಇರೋನ್ನ ಅನಿಸ್ತೈತೆ. DK ಶಿವಕುಮಾರ್ ಅವರು ಒಂದು ಕಡೆ ಹೇಳ್ತಾರೆ ನನಗೆ ಹೈಕಮಾಂಡೇ ಫೈನಲ್, ಅವ್ರು ಹೇಳಿದಂಥ ಮಾತೇ ನಾನು ಫೈನಲ್ ಅಂತ ಹೇಳ್ತಾರೆ.
ಒಂದು ಕಡೆ ಏನು ಹೇಳ್ತಾರೆ, ಇಲ್ಲ ನನಗೆ ಅವಾಗಿನ ಸಂದರ್ಭದಲ್ಲಿ ಅವಕಾಶ 2.5 ವರ್ಷಗಳ ನಂತರ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು. ಇವಾಗ ನನಗೆ ಅದನ್ನು ಕ್ಲೇಮ್ ಮಾಡ್ಕೊಳ್ಳೋ ಸಲುವಾಗಿ ಅವಕಾಶ ಸಿಕ್ಕಿದೆ ಅಂತೇಳಿ ಒಂದು ಕಡೆ ಹೇಳ್ತಾರೆ. ಅವ್ರದ್ದಾದಂಥ ಶಾಸಕರ ಕಡೆ ಅವರೇ ಹೇಳಿಸ್ತಾರೆ, ಇಲ್ಲ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತಾರೆ. ಇದರಲ್ಲೇ ಸಮಯ ಕಳೆದುಬಿಟ್ರಲ್ರಿ. ಇವಾಗ 2.5 ವರ್ಷ ಮುಗಿದೋಯ್ತು, ಇನ್ನೂ 1.5 ವರ್ಷ ಆದ್ರಿಗೆ ನೀವು ಏನು ಎಲೆಕ್ಷನ್ ಮೂಡ್ಗೆ ಹೋಗ್ಬಿಡ್ತಾರೆ, ಏನು ಕೆಲಸಗಳು ನಡೆಯಲ್ಲ. ಇವರಿಬ್ಬರ ಮಧ್ಯೆ ಮುಖ್ಯಮಂತ್ರಿಗಳು ಯಾರು ಆಗಬೇಕನ್ನೋದು 5 ವರ್ಷ ಕಳೆದುಬಿಟ್ರಲ್ಲ. ಎಲ್ಲೇ ಒಂದು ಕಡೆ ಡೆವಲಪ್ಮೆಂಟ್ ನೋಡ್ಸಿರಲ್ಲ, ಯಾವುದೂ ಡೆವಲಪ್ಮೆಂಟ್ ಇಲ್ಲ. ಈ ಮಧ್ಯೆ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಿರ್ಮಿಸಿರುವ ದೇವರಾಜು ಅರಸು ಪ್ರತಿಮೆಯನ್ನ ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿದ್ರು. ಈ ವೇಳೆ ಮುಂದಿನ ದೇವರಾಜ ಅರಸು ಸಿದ್ದರಾಮಯ್ಯ ಎಂದು ಅಭಿಮಾನಿಗಳು ಘೋಷಣೆ ಹಾಕಿದ್ರು. ಈ ವೇಳೆ ಹೇ ಕೂತ್ಕೋ ಸುಮ್ಮನೆ, ದೇವರಾಜ್ ಅರಸು ದೇವರಾಜು ಅರಸುನೆ, ಸಿದ್ದರಾಮಯ್ಯನೇ ಅಂತ ಹೇಳಿದ್ರು ಸಿಎಂ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.